Watch full episodes on Jio Hotstar. ರಾಣಿ ಮಗ ಬದುಕಿದಾನೆ, ಇನ್ನೂ ಸತ್ತಿಲ್ಲ. ಅವನೇ ನಿಮ್ಮೆಲ್ಲರ ವಿನಾಶಕ್ಕೆ ಕಾರಣ ಆಗ್ತಾನೆ. ಅವನಿಗೆ ಯಾರೋ ಒಬ್ಬ ಮನುಷ್ಯ ಸಹಾಯ ಮಾಡ್ತಾನೆ. ಇನ್ನು ನಿಮ್ಮ ಅಂತ್ಯ ನಿಶ್ಚಿತ. ಜಾರ್ ಭಾಟ, ನೀವು ನನಗೆ ಹೇಳಿದ್ರಿ ಅದು ನದಿಲ್ ಬಿದ್ದು ಸತ್ತೋಗಿದೆ ಅಂತ. ಇದೆಲ್ಲ ಏನು? ನೀವಿಬ್ರು ಅದು ಸತ್ತೋಗೋದನ್ನ ಕಣ್ಣಾರೆ ನೋಡಿದ್ರಿ ತಾನೇ? ಸ್ವಲ್ಪ ಸರಿಯಾಗಿ ಕೆರಿಯೋ, ನೀವೇನೇ ಹೋಯ್ತಾ ಇಲ್ಲ. ಕೆರ್ಕೊಳ್ಳೋದನ್ನ ನಿಲ್ಲಿಸ್ರು. ಮಹಾರಾಜ್ ನಾವು ಸ್ವಲ್ಪ ಮೇಲ್ಗಡೆ ಕೆರಿಯೋ, ಅಲ್ಲಿ ಕೆರ್ಕೊಳ್ಳೋದನ್ನ ನಿಲ್ಲಿಸ್ತೀರಾ ಅಥವಾ ನಾನು? ಇಲ್ಲ ಮಹಾರಾಜ್ರೆ, ಇಲ್ಲ 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 ಇಲ್ಲ, ನಿಜವಾಗ್ಲೂ ನಾವು ನದಿಲ್ ಬಿದ್ದಿದ್ದನ್ನ ನಾವೇ ಕಣ್ಣಿಂದ ನೋಡಿದೀವಿ. ಇಷ್ಟೇ ಅಲ್ವಾ ಅವನು? ಇಷ್ಟೊತ್ತಿಗೆ ನದಿಲ್ ಬಿದ್ದ ಅಲ್ಲಿ ಸತ್ತೋಗ್ಬಿಟ್ಟಿರ್ತಾನೆ. ಆಗಿರುತ್ತೆ ಆಗುತ್ತೆ ಅನ್ನೋದ್ರ ಅರ್ಥ ಏನು? ಇವಾಗ್ಲೇ ಹೋಗಿ ಆ ಬದ್ಮಾಶ್ನ ಹುಡುಕಿ, ಅಕಸ್ಮಾತ್ ಬದುಕಿದ್ರೆ ಅದನ್ನ ಸಾಯಿಸ್ಬಿಡಿ. ಮತ್ತೆ ಹಾಗೆ ಅದ್ರ ಜೊತೆ ಯಾರಾದ್ರೂ ಮನುಷ್ಯ ಕಾಣಿಸಿದ್ರೆ ಅವನ್ನು ಕೂಡ ಸಾಯಿಸ್ಬಿಡಿ. ಹೋಗೋ. ಮಹಾರಾಜ್ರೆ, ಈ ಮನುಷ್ಯರು ಅಂದ್ರೆ ಏನು ಹೇಳಿ? ಅವನು 2 ಕಾಲಿಂದ ನಡೆಯೋ ಪ್ರಾಣಿ ಆಗಿರ್ತಾನೆ. ಅವನಿಗೆ ಬಾಲ ಮತ್ತು ರೆಕ್ಕೆ ಇರೋದಿಲ್ಲ. ಹೋಗಿ ಇಲ್ಲಿಂದ, ಮುಗಿಸ್ಬಿಡಿ ಅವನ್ನ. ಹೋಗಿ. ಓ, ನಿನಗೆ ಹಾರಕ್ಕಾಗೋದಿಲ್ಲ ಮತ್ತೆ ಬಾಯಿಂದ ಬೆಂಕಿ ಬಿಡಕ್ಕಾಗೋದಿಲ್ಲ. ಇದರಿಂದ ಈ ವೀಕ್ನೆಸ್ ನ ಬ್ಲಾಕ್ ಡ್ರಾಗನ್ ಉಪಯೋಗಿಸ್ಕೊತಿದ್ದಾನೆ ಅಲ್ವಾ? ಡ್ರ್ಯಾಗನ್ ಬ್ರದರ್, ಮೊದ್ಲು ನೀನು ಬಾಯಿಂದ ಬೆಂಕಿ ಬಿಡೋದನ್ನ ಕಲಿ, ಆಮೇಲೆ ಹಾರೋದನ್ನು ಕಲಿ ಬೇಗ. ಆಮೇಲೆ ನಾವು ಬ್ಲಾಕ್ ಡ್ರ್ಯಾಗನ್ ನ ಹೋಗಿ ಹುಡ್ಕೋಣ. ಓಕೆ? ನೀನು ಸಿಟ್ಟಿನಿಂದ ಕಿರ್ಚಾಡ್ಬಿಟ್ರೆ ಬಾಯಿಂದ ಬೆಂಕಿ ಬರುತ್ತೆ. ನೀನ್ ಸಖತ್ತಾಗಿ ಸಿಟ್ ಮಾಡ್ಕೋ, ಆಮೇಲೆ ಕೂಗು. ಇಲ್ಲಿ ಗೆಳೆಯ, ನನ್ನ ಜೀವದ ಗೆಳೆಯ, ಇನ್ನೂ ಜೋರಾಗಿ ಕಿರ್ಸಯ್ಯ, ನಿನ್ ಬಾಯಿಂದಾಗ ಬೆಂಕಿ ಬರುತ್ತೆ ಹಾಗಂತ ನನ್ನ ರಿಸರ್ಚ್ ಹೇಳುತ್ತೆ ಗೆಳೆಯ. ಹಾಗಾದ್ರೆ ಜೋರಾಗಿ ಕೂಗು. ಓಕೆ, ನೋ ಪ್ರಾಬ್ಲಮ್. ಮೊದ್ಲು ಹಾರೋದನ್ನ ಕಲಿ, ಇಲ್ಲಿಂದ ಡೈ ಮಾಡು, ಮತ್ತೆ 2 ರೆಕ್ಕೆನು ಅಗ್ಲ ಮಾಡ್ಕೋ. ಆಮೇಲೆ ನೋಡು, ನೀ ಹಾರ್ತಾ ಇರ್ತೀಯ. ಡೈವ್ ಮಾಡ್ಬಿಟ್ಟು ರೆಕ್ಕೆ ಹೇಗ್ ಬಿಚ್ಚಲಿ? ನನ್ನಿಂದ ಸಾಧ್ಯ ಇಲ್ಲ. ಅರೆ ಬಹಳ ಸಿಂಪಲ್. ಇಲ್ಲಿ ನೋಡು ಹೇಗೆ ಅಂತ. ಅಯ್ಯೋ ಮಡಿ, ಯಾಕೋ ಯಾರ್ಬಿಟ್ಟೆ? ಸಾರಿ, ಜೋಶಲ್ಲೇನೋ ಹಾರ್ಬಿಟ್ಟೆ. ಸಾರಿ, ನಾನ್ ಮಾಡೋದಿಲ್ಲ. ನೋಡು, ನೀನ್ ಹಾರ್ಲೇ ಇಲ್ಲ. ಅರೆ, ನನ್ನ ಹತ್ರ ಕೈಗಳಿವೆ, ರೆಕ್ಕೆ ಇಲ್ಲ. ನಿನ್ನ ಹತ್ರ ರೆಕ್ಕೆ ಇದೆಯಲ್ಲ, ಟ್ರೈ ಮಾಡು. ಪ್ರಯತ್ನ ಪಟ್ರೆ ಖಂಡಿತ ಸೋಲಾಗೋದೇ ಇಲ್ಲ. ಓಕೆ, ಪ್ರಯತ್ನ ಪಡ್ತೀನಿ. ರೆಕ್ಕೆ ಬೇಗ ಅಗಲ ಮಾಡ್ಕೋ. ರೆಕ್ಕೆ ಬಿಚ್ಕೋ. ಅಯ್ಯೋ, ನನ್ ಬಿಟ್ಬಿಡು, ಬಾಯಿಂದ ಆಚೆ ಬಿಟ್ಬಿಟ್ಟನ್ನ. ಅಡೇ ಡಾಕ್ಟ್ರಣ್ಣ, ಬಿಡಿಸಿ ಹೆಂಗಾರ ಮಾಡಿ. ಅಯ್ಯೋ, ಅರೆ ರೆಕ್ಕೆ ಬಿಚ್ಚ ಕೇಳಿದ್ ನಿಂಗೆ, ಬಾಯಿ ಬಿಡಕ್ಕಲ್ಲ, ಮತ್ತೆ ಟ್ರೈ ಮಾಡು. ಇದಕ್ ನನ್ ಜೊತೆ ಏನ್ ದುಶ್ಮನ್ ಇಟ್ಕೊಂಡಿದೆ ಮಾಮನಿ?
ವೆರಿ ಗುಡ್ ವೆರಿ ಗುಡ್. ಹೊಗೆ ಬಂತಲ್ಲ, ಇನ್ನೇನ್ ಬೆಂಕಿನೂ ಆಚೆ ಬಂದೇ ಬರುತ್ತೆ. ಆ ಬ್ಲ್ಯಾಕ್ ಡ್ರ್ಯಾಗನ್ ಬರ್ತಿದ್ದಾರೆ. ಈಗ ಅವ್ರು ನನ್ ಬಿಡೋದಿಲ್ಲ. ನಾನೇನ್ ಮಾಡ್ಲಿ? ನಾನು ಎಲ್ಲಿ ಹೋಗಡ್ಕೊಳ್ಳಿ? ಇಲ್ಲೇ ಹೋಗಡ್ಕೊಳ್ತೀನಿ. ಅರೆ ಡ್ರ್ಯಾಗನ್, ಇಲ್ಲಿ ಬಚ್ಚಿಕೋಬೇಡ, ನದಿಯಿಂದ ಆಚೆ ಹೋಗ್ಬಿಡು ಬೇಗ. ಹಾ ಡ್ರ್ಯಾಗನ್ ಬ್ರದರ್, ನೀನ್ ಬೇಗ ನದಿ ದಾಟ್ಬಿಟ್ಟು ಕಾಡ್ಗೋಗಿ ಬಚ್ಚಿಕೊಂಬಿಡಲಾರು. ಆ ಬ್ಲ್ಯಾಕ್ ಡ್ರ್ಯಾಗನ್ ಕತೆನ ನಾವ್ ವಿಚಾರಿಸ್ಕೋತೀವಿ. ಎಲ್ಲ ಮುಚ್ಕೊಬಿಡ್ತೀನಿ, ಮಗಕ್ಕೆಲ್ಲ ಮುಚ್ಕೊಬಿಡ್ತೀನಿ, ಯಾರಿಗೂ ಕಾಣಿಸೋದೇ ಇಲ್ಲ. ಅಬ್ಬ ನಮಗ್ ಗೊತ್ತಿದೆ ನೀನು ಇಲ್ಲೇ ಎಲ್ಲೋ ಇದೆಯಾ ಅಂತ. ನಮ್ಗೆ ನೀನ್ ಎಲ್ಲಿದ್ಯಾ ಅಂತ ಅದ್ರ ಸ್ಮೆಲ್ ಗೊತ್ತಾಗ್ತಾ ಇದೆ. ಹೊರಗಡೆ ಬಂದ್ಬಿಡು, ಇಲ್ಲಾಂದ್ರೆ ಸರಿಗಿರೋದಿಲ್ಲ. ಏಯ್ ಬಟಕ್, ಬೇಗ ಬಾ ಇಲ್ಲಿ, ನನಗೆ ಹಿಂದೆಗಡೆ ಕಡಿತಾ ಇದೆ. ಬೇಗ ಕಿರಿ ಬಾ ಇಲ್ಲಿ, ಬೇಗ ಬಾ. ಸ್ವಲ್ಪ ಕೆರ್ಕೊಳ್ಳೋದನ್ನ ಬಿಟ್ಬಿಟ್ಟು ಡ್ರ್ಯಾಗನಿನ ಹುಡ್ಕೋದ್ ಕಲಿ ಮೊದ್ಲು. ಇಲ್ಲ ಸೇನಾಪತಿ ಬಂದು ನಮ್ಗೆ ಕಿತಾಪತಿ ಮಾಡಕ್ ಬಿಡ್ತಾನೆ. ಚೆನ್ನಾಗಿದೆ. ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ. ಜುವಾ ಅವ್ರ ಬಾಟಾ, ಏನಾಯ್ತು? ಇದುವರೆಗೂ ಸಿಗ್ಲಿಲ್ವಾ? 4 ಕಡೆ ನೀಟಾಗಿ ನೋಡಿ, ಇಲ್ಲೆಲ್ಲೂ ಸಿಗ್ಲಿಲ್ವಾ? ನದಿಯಿಂದ ಆ ಕಡೆ ಹೋಗಿ ನೋಡಿ, ಜಲ್ದಿ ನೋಡಿ, ಹೋಗಿ. ಕಡಿತಾ ಇದೆ. ಸಾರಿ ಸೇನಾಪತಿಜಿ, ಹೋಗಿ ನೋಡ್ತೀವಿ. ಪತ್ಲು, ನಾವೀಗ ಆ ಕಡೆ ಹೋಗ್ಬಿಟ್ಟು ಡ್ರ್ಯಾಗನ್ ಹೇಳ್ಬೇಕು ಕಣೋ. ಮನುಷ್ಯರೇ, ಹೇಗಿದ್ದೀರಾ? ಡ್ರ್ಯಾಗನ್ ಸ್ನೇಹಿತ, ಇಲ್ಲೇನ್ ಮಾಡ್ತಾ ಇದ್ಯಾ? ನಾನು ಅಡ್ಕೊಂಡಿದ್ದೀನಿ. ಅವ್ರು ನನ್ನನ್ನ ಹುಡ್ಕಕ್ಕಾಗೋದಿಲ್ಲ. ನೀನ್ ಬಚ್ಚಿಕೊಂಡಿರೋ ಸ್ಟೈಲು ನನಗೆ ಸಕ್ಕತ್ ಇಷ್ಟ ಆಗ್ತಾ ಇದೆ. ಓಡೋಗ್ಬಿಡು ಇಲ್ಲಿಂದ, ಯಾಕೆಂದ್ರೆ ಅವ್ರು ಇಲ್ಲಿಗೆ ಬರೋ ಚಾನ್ಸಸ್ ಇದೆ. ಹೋಗು, ಮೇಲೆ ಹಾರ್ಕೊಂಡು ಹೋಗು, ಮತ್ತೆ ಅಂಡರ್ಗ್ರೌಂಡ್ ರಿವರ್ನ ಫಾಲೋ ಮಾಡ್ಕೊಂಡೇ ಹೋಗ್ತಾ ಇರು. ಆಗ ನೀನು ನಿನ್ ಮನೆನ ಸೇರ್ಕೊಂಡ್ಬಿಡ್ತೀಯ. ಆದ್ರೆ ನೀನ್ ನಂಗ್ ಮಾತ್ ಕೊಟ್ಟಿದೆ ಅಲ್ವಾ, ನೀನ್ ನನ್ ಜೊತೆ ನಮ್ ಮನೆಗ್ ಬರ್ತೀಯಾ ಅಂತ, ನಮ್ ಎಲ್ಲರನ್ನೂ ನೀವು ಬ್ಲ್ಯಾಕ್ ಡ್ರ್ಯಾಗನ್ಸ್ ಇಂದ ಕಾಪಾಡ್ತೀಯಾ ಅಂತ. ಹಾ ಸ್ನೇಹಿತ, ನಾನೇನೋ ಹೇಳಿದ್ದೆ, ಆದ್ರೆ ಬ್ಲ್ಯಾಕ್ ಡ್ರ್ಯಾಗನ್ ಯಾವುದೇ ಸಮಯದಲ್ಲಿ ಇಲ್ಲಿ ಬರೋ ಚಾನ್ಸಸ್ ಇದೆ. ನೀನ್ ಬೇಗ ಹಾರ್ಕೊಂಡು ನಿಮ್ ಮನೆ ಕಡೆ ಹೋಗೋದನ್ನ ಯೋಚನೆ ಮಾಡು.
ಎಲ್ಲೂ ನಿಂತ್ಕೋಬೇಡ. ನಾನು ನಮ್ಮ ಸ್ನೇಹಿತರ ಜೊತೆ ನಿನ್ನ ನೋಡಕ್ ಖಂಡಿತ ಬಂದೇ ಬರ್ತೀನಿ. ಮೋಟು ಬೇಗ ಬಂದ್ಬಿಡು. ನಮಗ್ ಯಾಕೆ ಹಾರೋಗ್ ಬರಲ್ಲ ಅಂದ್ರೆ 3000 ವರ್ಷದಿಂದ ನಾವು ಹಾರೇ ಇಲ್ಲ. ನಾವ್ ಹಾರ್ದಾಗೆಲ್ಲ ನಮ್ಗೆ ಬ್ಲಾಕ್ ಡ್ರ್ಯಾಗನ್ಸ್ ಬಂದು ನಮ್ಮನ್ನ ಮುಗಿಸ್ಬಿಡ್ತಿದ್ರು. ಮತ್ತೆ ಬೆಂಕಿ ಹೋಗ್ಲೋ ವಿಷಯ ತಗೊಂಡ್ರೆ ಅದು ಈ ರೈನ್ಬೋ ಬೆರೀಸ್ ತಿನ್ನೋದ್ರಿಂದ ಬರುತ್ತೆ. ಆದ್ರೆ ಬ್ಲಾಕ್ ಡ್ರ್ಯಾಗನ್ಸ್ ನಾವ್ ಇದನ್ನ ತಿನ್ನೋದ್ರಿಂದ ನಮ್ಮನ್ನ ನಿಷೇಧಿಸ್ತಾರೆ. ಅದಕ್ಕೆ ಕಳೆದ 3000 ವರ್ಷದಿಂದ ನಾವ್ ಇದನ್ನ ತಿಂದೇ ಇಲ್ಲ. ಆದ್ರೆ 300 ವರ್ಷಗಳಿಂದ ಏನ್ ಸಾಧ್ಯ ಇರ್ಲಿಲ್ವೋ ಅದು ಇವತ್ತು ಸಾಧ್ಯ ಆಗುತ್ತೆ. ಹೇಳಿ, ಯಾರು ತಿಂತೀರಾ ಈ ರೈನ್ಬೋ ಬೆರೀಸ್ನ? ಮೊಟ್ಟು ನೀನ್ ತಿಂದು ತೋರ್ಸ್ಬಿಡು, ಅವಾಗ ಎಲ್ರಿಗೂ ಧೈರ್ಯ ಬಂದ್ಬಿಡುತ್ತೆ. ಓಕೆ ಓಕೆ, ನಾನ್ ತಿಂತೀನಿ. ಇವರೆಲ್ರು ನನ್ಗೆ ಮೇಲೆ ಹತ್ತಿಸ್ಬಿಟ್ಟು ಚೆನ್ನಾಗಿ ತಿನ್ನಿಸ್ತಾ ಇದಾರೆ. ಇದು ಮೆಣಸಿನ್ಕಾಯಿಗಿಂತ ಸಖತ್ತು ಖಾರ ಇದೆ. ನಾನು ಒಬ್ನೇ ತಿಂದ್ರೆ ಹೆಂಗೆ? ಇವ್ರೆಲ್ರಿಗೂ ಇದ್ರ ರುಚಿ ತೋರಿಸ್ತೀನಿ. ತಿನ್ಲಿ ಎಲ್ರು, ಬಿಡಲ್ಲ ಇವತ್ತು. ಬೊಂಬಾಟಾಗಿದೆ, ಸಖತ್ತಾಗಿದೆ. ರಮಾ ತಿನ್ನಪ್ಪ, ಹೆಂಗೆ? ರಾಣಿ ಅವರೇ, ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಈ ಬೇರಿ ತಿನ್ಬಿಟ್ರೆ ಬಾಯಿಂದ ಏನು ಕಿವಿಯಿಂದ ಎಲ್ಲಾ ಜಾಗದಿಂದನೂ ಬೆಂಕಿ ಬರಕ್ ಶುರು ಆಗ್ಬಿಟ್ಟಿದೆ. ನೀವು ಟೇಸ್ಟ್ ಮಾಡಿ ನೋಡಿ, ನಿಮಗೂ ಬೆಂಕಿ ಬರುತ್ತೆ. ಇಲ್ಲ ಇಲ್ಲ, ನಾನು ನನ್ನ ಪ್ರಜೆಗಳ ಜೀವನವನ್ನ ಅಪಾಯ ಕೊಟ್ಟಕ್ಕಾಗಲ್ಲ. ಈ ಬೇರಿಸ್ಗಳ ಮೇಲೆ ಬ್ಲಾಕ್ ಡ್ರ್ಯಾಗನ್ಸ್ಗೆ ಮಾತ್ರ ಹಕ್ಕಿರೋದು. ಇಲ್ಲಿವರೆಗೂ ಅವರು ಅವರ ಜಗತ್ನಲ್ಲಿ ಇದರ ಒಂದು ದೊಡ್ಡ ಭಂಡಾರವನ್ನೇ ಇಟ್ಕೊಂಡಿದ್ದಾರೆ. ಭಂಡಾರನ? ಓಹೋ, ಅದು ರೈನ್ಬೋ ಬೇರಿಸ್ದಾ? ಮೊದ್ಲು ಡಾಕ್ಟರ್ ಎಲ್ರು ಬನ್ನಿ ಹೋಗೋಣ. ನಾವು ಎಲ್ಲರಿಗಿಂತ ಮುಂಚೆ ಹೋಗಿ ಆ ಬ್ಲಾಕ್ ಡ್ರ್ಯಾಗನ್ ಭಂಡಾರನ ಫಿನಿಶ್ ಮಾಡಕ್ ಬಿಡೋಣ. ನಡೀರಿ. ಮೋಟು ಕರೆಕ್ಟ್ ಆಗಿ ಹೇಳ್ತಾ ಇದೀಯಾ. ತುತ್ತೂರಿ ಇದ್ರೆ ತಾನೇ ಪಿಪಿ ಊದೋದಕ್ಕೆ ಸಾಧ್ಯ ಆಗೋದು. ಪತ್ತು, ಈಗ ತುತ್ತೂರಿ ಪಿಪಿ ಮತ್ತೆ ಯಾಕೋ ಮಾತಾಡ್ತಿದ್ಯಾ ನೀನು? ನಾವೆಲ್ಲರೂ ಒಂದು ಸೀರಿಯಸ್ ಮ್ಯಾಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ, ನೀವು ತುತ್ತೂರಿ ಬಗ್ಗೆ ಮಾತಾಡ್ತಿದ್ಯಲ್ಲೋ? ಅಯ್ಯೋ ನಿನ್ನ, ಇದು ಒಂಥರ ಗಾದೆ ಕಣೋ. ಆ ಬೇರಿಸ್ ಭಂಡಾರನೂ ಇರೋದಿಲ್ಲ, ಹಾಗೆ ಅವರು ಬೆಂಕಿನೂ ಉಗ್ಳೋದಿಲ್ಲ ಕಣೋ. ಕೆಟ್ಟದನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದನ್ನ ಮಾಡಿದ್ರೆ ಒಳ್ಳೇದೇನೆ ಆಗೋದು. ಸಂಭ್ರಮ ಶುರು ಮಾಡ್ಕೊಳ್ಳಿ. ಓಹೋ, ಅದು ಕೆಟ್ಟದ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಬೊಗಳ್ತಾ ಇದೆ. ಏಕದಮ್ ಉಲ್ಟಾನೇ ಯೋಚಿಸ್ತಾ ಇದೆ ಅದು. ಈ ಶಬ್ದ ಎಲ್ಲಿಂದ ಬರ್ತಾ ಇದೆ? ಬೇಗ ಹೋಗಿ ನೋಡಿ. ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ದೇ ಆಗುತ್ತೆ, ಕೊನೆಗೆ ಅದು ಕೆಟ್ಟದ್ದೇ ಆಗುತ್ತೆ ಕಣೋ ಡ್ರ್ಯಾಗನ್ ಬ್ರದರ್. ಅಲ್ಲಿ ನೋಡಿ, ಅವ್ರು ಬಂದಿದ್ದಾರೆ. ಹೋಗಿ ಅವ್ರನ್ನ ಇಟ್ಕೊಳ್ಳಿ. ಅಯ್ಯೋ ದೇವರೇ, ನನ್ನ ಕ್ಯಾಮ್ರಾ ಬಿದ್ದೋಯ್ತಲ್ಲ.
ಇವರೆಲ್ಲ ಎಷ್ಟು ಧೈರ್ಯ ಇದೆ ಅವರಿಗೆ ನಮ್ಮಲ್ಲಿ ನಮ್ಮ ಏರಿಯಾಗೆ ಬಂದು ನಮ್ಮ ಮೇಲೆ ದಾಳಿ ಮಾಡ್ತಾರ. ಮಹಾರಾಜರೇ, ನಮ್ಮನ್ನ ಕ್ಷಮಿಸ್ಬಿಡಿ. ನಾವು ನಿಮ್ಗೆ ಹೇಳೋದನ್ನ ಮರ್ತೇ ಬಿಟ್ಟಿದ್ವಿ. ಇವರು ಡ್ರ್ಯಾಗೋನ ಫ್ರೆಂಡು. ನಮ್ಮ ಓಜಾಜಿ ಹೇಳಿದ್ರಲ್ಲ, ಈ ಮನುಷ್ಯರು ಅವ್ರ ಜೊತೆ ಸೇರ್ಕೊಂಡು ನಮಗೆ ತೊಂದರೆ ಕೊಡ್ತಾರೆ ಅಂತ. ಇವಾಗ ಡ್ರ್ಯಾಗೋನ ಮಗ ಹಾರೋದು, ಬಾಯಲ್ಲಿ ಬೆಂಕಿ ಉಗುಳೋದು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದೆ. ಹಾರಾಡೋದ? ಒಬ್ಬ ಹಾರಾಡೋದು ಕಲ್ತಾದ ಮೇಲೆ ಇನ್ನೊಬ್ರು ಅದನ್ನ ನೋಡಿ ಕಲಿಯೋದಕ್ಕೆ ತುಂಬಾ ಟೈಮ್ ಏನು ಬೇಕಾಗಲ್ಲ. ಹೋಗಿ ಮತ್ತೆ ಅವಕಾಶ ಸಿಕ್ಕ ತಕ್ಷಣ ಕ್ವೀನ್ನ ಮಗುನ ಕರ್ಕೊಂಡು ನಮ್ಮ ಹತ್ರ ಬನ್ನಿ. ಮತ್ತ ಡ್ರ್ಯಾಗಿನಿ ಸಿಕ್ಕಿಲ್ಲ ಅಂದ್ರೆ ರಾಣಿಯ ಇನ್ನೊಂದು ಮಗುನ ಕರ್ಕೊಂಡು ಬನ್ನಿ. ಮತ್ತಿನ್ನೊಂದು ವಿಷಯ, ಒಂದು ಸರಿ ಅವ್ರು ನಮ್ ಕೈಗೆ ಸಿಕ್ಕಾದ್ಮೇಲೆ ಅವ್ರನ್ನ ಬಿಡಿಸೋದಕ್ಕೆ ಆ ಗ್ರೀನ್ ಡ್ರ್ಯಾಗನ್ಸು ಮತ್ತೆ ಆ ಮನುಷ್ಯರು ಎಲ್ಲರೂ ಬರ್ತಾರೆ ಇಲ್ಲಿಗೆ. ಆಮೇಲೆ ನಾವು ಅವ್ರನ್ನ ಮುಗಿಸ್ಬಿಡೋಣ. ರಾಣಿ ಅವರೇ, ನಾವು ಬ್ಲ್ಯಾಕ್ ಡ್ರ್ಯಾಗನ್ ಹತ್ರ ಇರೋ ಬೇರೀಸ್ನೆಲ್ಲ ಸುಟ್ಟಾಕ್ಬಿಟ್ಟಿದೀವಿ. ಈಗ ಅವ್ರ ಹತ್ರ ಯಾವ ಬೇರೀಸು ಇಲ್ಲ. ಆ ಬೇರೀಸ್ನ ತಿನ್ನಕ್ಕೋಸ್ಕರ ನಿಮ್ಮ ಮೇಲೆ ಅವ್ರು ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡ್ಬಿಡ್ತಾರೆ ಅನ್ಸುತ್ತೆ. ಅದಕ್ಕೆ ಮುಂಚೆ ನೀವು ಅವ್ರ ವಿರುದ್ಧ ಹೋರಾಡೋದಕ್ಕೆ ಎಷ್ಟು ಬೇಕಾದ್ರೂ ಟ್ರೈನಿಂಗು ನಾವು ಕೊಡಕ್ ರೆಡಿ ಆಗಿದ್ದೀವಿ. ನಿಮ್ಮ ಈ ಧೈರ್ಯನ ನೋಡಿ ನಂಗೆ ತುಂಬಾನೇ ಖುಷಿ ಆಗಿದೆ. ಅದಕ್ಕೆ ನಾನ್ ಇವತ್ತು ಹೇಳ್ತಾ ಇದ್ದೀನಿ, ನಮ್ಮ ಎಲ್ಲಾ ಜನರು ನಿಮ್ಮಿಂದ ಟ್ರೈನಿಂಗ್ ತಗೊಳ್ತೀವಿ ಇವತ್ತಿಂದ. ಇನ್ ಮುಂದೆ ಯಾರೊಬ್ರು ಓಡೋದಿಲ್ಲ. ಪತ್ಲು, ಟೈಮ್ ಕಮ್ಮಿ ಇದೆ ಕಣೋ. ಅವ್ರಿಗೆ ಹಾರೋದಕ್ಕೆ ಮತ್ತೆ ಬೆಂಕಿ ಉಗುಳೋದಕ್ಕೆ ನಾವು ಟ್ರೈನಿಂಗ್ ಕೊಡ್ಬೇಕಲ್ಲೋ. ನನಗಂತೂ ಖಾಲಿ ಹೊಟ್ಟೆಲ್ ತಲೆ ಓಡ್ತಿಲ್ಲ. ಏನಾದ್ರೂ ಯೋಚಿಸೋ ನೀನೆ. ಐಡಿಯಾ ಮೊಟ್ಟು, ಆ ಮಕ್ಕಳೆಲ್ಲ ಅಷ್ಟ್ ಮೇಲಿಂದ ಹಾರ್ತಾ ಇವೆ ನೋಡು. ಅಷ್ಟ್ ಮೇಲಿಂದ ನೀರಿಗೆ ಸ್ಲೈಡ್ ಮಾಡ್ತಾ ಇವೆ ಕಣ. ಅವ್ರನ್ನ ಆಟ ಆಡ್ಸ್ಕೊಂಡು ಮೇಲಿಂದ ಒಂದ್ಸಾರಿ ಜಂಪ್ ಮಾಡಿಸ್ಬಿಟ್ರೆ ಆಗ ಅವ್ರು ಏನು ಮಾಡಕ್ಕಾಗಲ್ಲ, ಹಾರ್ಲೇಬೇಕಾಗತ್ತೆ. ಅರೆ, ಯಾಕೆ ನೀವೆಲ್ರೂ ಆಗ್ಲಿಂದ ಸ್ಲೈಡ್ ನಲ್ಲಿ ಕೆಳಗಡೆ ಜಾರ್ಕೊಂಡ್ ಬರ್ತಾ ಇದ್ದೀರಲ್ಲ? ಹಾಗೆ ಮೇಲ್ಗಡೆಯಿಂದ ನದಿ ಒಳಗೆ ಡೈವ್ ಮಾಡಿ, ಆಮೇಲೆ ನೋಡಿ ಎಷ್ಟು ಮಜಾ ಇರುತ್ತೆ ಅಂತ. ಅರೆ, ಡೈವ್ ಮಾಡಿ. ಆದ್ರೆ ನಾವು ಅಷ್ಟ್ ಮೇಲಿಂದ ಹಾರಿದ್ರೆ ನಮ್ಗೆ ಪೆಟ್ಟಾಗೋದಿಲ್ವಾ? ಅರೆ, ಏನು ಏಟ್ ಕಿಟ್ ಬೀಳೋದಿಲ್ಲ. ನಿಮಗ್ ನಂಬಿಕೆ ಇಲ್ವಾ? ನಾವು ಬೇಕಾದ್ರೆ ಡೈವ್ ಮಾಡಿ ನಿಮಗ್ ತೋರಿಸ್ತೀವಿ. ನೀವೆಲ್ಲ ನೋಡಿದ್ರಲ್ಲ ಎಷ್ಟು ಆರಾಮಾಗಿ, ಎಷ್ಟು ಚೆನ್ನಾಗಿತ್ತು ಅಂತ. ಈಗ ಹೇಳಿ, ಯಾರು ಡೈವ್ ಮಾಡ್ತೀರಾ? ಯಾರು ಹೇಳಿ. ಮೊದ್ಲು ನಾನೇ ಹಾಕ್ತೀನಿ. ಈಗ ನಾನು ನಿಮ್ಗೆಲ್ಲ ಯಾವ ರೀತಿ ಹೇಳ್ತೀನೋ ನೀವು ಅದೇ ರೀತಿ ಮಾಡ್ಬೇಕಾಗುತ್ತೆ, ಸರಿನಾ? ಈಗ ನಿಮ್ ರೆಕ್ಕೆಗಳೆಲ್ಲ ಬಿಡಿಸ್ಕೊಳ್ಳಿ. ವೆರಿ ಗುಡ್. ಈಗ ರೆಕ್ಕೆಗಳನ್ನ ಮೇಲೆ ಕೆಳಗೆ ಹೊಡಿರಿ. ವೆರಿ ಗುಡ್. ನಾವು ಹಾಡ್ಬೋದು. ನಾವು ಹಾಡ್ಬೋದು. ಮೋಟು ಪತ್ಲು, ನನಗೆ ನಂಬಕ್ಕೆ ಆಗ್ತಿಲ್ಲ. ನನ್ನ ಪ್ರಜೆಗಳೆಲ್ಲ ಈಗ ರೆಕ್ಕೆ ತೆರೆದು ಹಾರ್ತಾ ಇದ್ದಾರೆ ಅಂತ. ರಾಣಿಯವರೇ, ಮತ್ತಷ್ಟು ಸ್ವಲ್ಪ ಧೈರ್ಯ ತಗೊಳ್ಳಿ. ಆಮೇಲೆ ನೋಡ್ತಾ ಇರಿ. ನೀವೆಲ್ರೂ ಬಾಯಿಂದ ಬೆಂಕಿನೂ ಉಗುಳ್ಬಹುದು. ಆಮೇಲೆ ಈ ಬೇರೀಸ್ನ ನೀವೆಲ್ರೂ ತಿನ್ಬೇಕಾಗುತ್ತೆ. ಓಕೆ, ನೀವೇ ತಿನ್ಬೇಕಾಗುತ್ತೆ. ಇಲ್ಲ, ಆ ಬೇರೇಸ್ ತಿನ್ನೋಕೆ ಆದೇಶ ನನ್ ಕೊಡಕ್ಕಾಗಲ್ಲ. ಓಕೆ, ಏನು ಪರವಾಗಿಲ್ಲ ಬಿಡಿ, ಏನು ಪರವಾಗಿಲ್ಲ. ಆದ್ರೆ ತಾವೆಲ್ಲರೂ ಎಲೆ ಹೂವು ಇದನ್ನೆಲ್ಲ ತಿಂತೀರ ತಾನೇ ಅಲ್ವಾ? ಅದಕ್ಕೆ ಅವ್ರಿಗೆಲ್ಲ ತಿನ್ನೋದಕ್ಕೆ ತಾವು ಕಣ್ಣು ಮುಚ್ಕೊಂಡು ಆದೇಶ ಮಾಡ್ಬಿಡಿ. ಕಣ್ಣು ಮುಚ್ಕೊಂಡು ತಿಂದ್ರೆ ತಿಂದಿದ್ದೆಲ್ಲ ಸೀದಾ ಹೊಟ್ಟೆ ಒಳಗಡೆನೆ ಹೋಗುತ್ತೆ. ಆಮೇಲೆ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಇದ್ದಕ್ಕಿದ್ದಂಗೆ ಶಕ್ತಿ ತುಂಬಿಡುತ್ತೆ. ಅದರಿಂದ ಎಲ್ರಿಗೂ ಒಳ್ಳೆ ತಾಕತ್ ಬರುತ್ತೆ. ಪತ್ಲು, ನಿಮ್ ಮಾತ್ ನಂಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಆದ್ರೆ ನೀವ್ ಹೇಳ್ತಿದ್ದೀರಾ ಅನ್ನೋ ಒಂದೇ ಕಾರಣಕ್ಕೆ ಆದೇಶ ಕೊಡ್ತೀನಿ. ಎಲ್ರೂ ಕೇಳಿ, ಎಲ್ರೂ ಕಣ್ ಮುಚ್ಕೊಂಡೀಗ ತಿನ್ಬೇಕಾಗತ್ತೆ. ಎಲ್ಲಿವರೆಗೂ ಮೋಟು ಪತ್ಲು ನಿಲ್ಸಿ ಅನ್ನಲ್ವೋ ಅಲ್ಲಿವರೆಗೂ. ತಿನ್ನೋದಕ್ಕೆ
ಕಲಿಯೋದಕ್ಕೆ ಶುರು ಮಾಡಿ. ಏನ್ ತನ್ನಿಸ್ಬಿಟ್ಟೆ? ಅಯ್ಯೋ ಮೋಟು, ಏನ್ ತನ್ನಿಸ್ಬಿಟ್ಟೆ? ಸಾರಿ. ಅಯ್ಯೋ, ನನ್ ಬಾಯಿಂದ ಬೆಂಕಿ ಬಂತ. ಓಕೆ ಈಗ ಎಲ್ರೂ ಬೆಂಕಿನ ಉಗುಳ್ದೆ ಹಂಗೆ ಉಳಿಸ್ಕೊಳ್ಳಿ. ಬ್ಲ್ಯಾಕ್ ಡ್ರ್ಯಾಗನ್ಸ್ಗೆ ಬೇಕಾಗುತ್ತೆ. ಅಯ್ಯಮ್ಮ, ನಾನು ನನ್ನ 20 ವರ್ಷದಲ್ಲೇ ಇಷ್ಟೊಂದು ಯಾವತ್ತೂ ಸುಟ್ಟೋಗಿರ್ಲಿಲ್ಲ. ನಾನ್ ಎಲ್ಲರ ಕಡೆಯಿಂದ ಕ್ಷಮೆ ಕೇಳ್ತೀನಿ. ವೆರಿ ವೆರಿ ಸಾರಿ. ಬನ್ನಿ, ಈಗ ಇದೇ ಖುಷಿಯಲ್ಲಿ ತಿಂದು ಮಜಾ ಮಾಡೋಣ. ಅಲ್ಲಿ ನಾನು ನೋಡಿ ಹಿಡ್ಕೊಳ್ಳಿ. ಅದು ಪತ್ಲು ಪತ್ಲುನ ಬ್ಲ್ಯಾಕ್ ಡ್ರ್ಯಾಗನ್ಸ್ ತಗೊಂಡೋಗಿದ್ದಾರೆ. ಏನು, ನನ್ನ ಸ್ನೇಹಿತನ ಬ್ಲ್ಯಾಕ್ ಡ್ರ್ಯಾಗನ್ಸ್ ಹಿಡ್ಕೊಂಡು ಹೊಟ್ಟೋಯ್ತಾ? ಇಲ್ಲ, ನಾನು ಈಗಲೇ ಹೋಗಿ ಪತ್ಲುನ ಬಿಡಿಸ್ಕೊಂಡು ಬರ್ತೀನಿ. ನಿಂತ್ಕೊಳ್ಳಿ. ಬ್ಲ್ಯಾಕ್ ಡ್ರ್ಯಾಗನ್ಸ್ಗೂ ಬೇಕಾಗಿರೋದೇ. ಅವರು ಒಬ್ಬರನ್ನ ಹಿಡ್ಕೊಂಡ್ರೆ ಉಳ್ದವ್ರೆಲ್ಲ ಖುದ್ದಾಗಿ ಅವ್ರೇ ಹೋಗ್ತಾರೆ ಅಂತ. ಇದೇ ಅವರ ಕುತಂತ್ರ. ಪ್ಲಾನ್ ಅಂತೆ ಪ್ಲಾನು. ನನ್ನ ಸ್ನೇಹಿತ ಪತ್ತು ಇಲ್ಲದೆ ನಾನು ಇರಕ್ಕಾಗೋದೇ ಇಲ್ಲ. ಡಾಕ್ಟರ್ ಚಿಕನ್ ಸರ್, ರಾಮ, ಬೇಗ ನಡೀರಿ, ಬೇಗ ನಡೀರಿ. ಅಯ್ಯಮ್ಮ ನಡಿ, ನಾವೆಲ್ಲ ಬರ್ತೀವಿ. ಪತ್ಲುನ ಬಚಾವ್ ಮಾಡೋದಕ್ಕೆ ನಾವೆಲ್ಲ ಬಂದೇ ಬರ್ಬೇಕು. ಕ್ವೀನ್ ಬ್ಯೂಟಿನ ನೀವೆಲ್ರೂ ಇಲ್ಲೇ ಇದ್ಬಿಡಿ. ಮೋಟು, ನಿನ್ ಫ್ರೆಂಡ್ ನನ್ ಫ್ರೆಂಡುನು, ನಾನು ಜೊತೆಗೆ ಬರ್ತೀನಿ. Watch India's largest kids library only on Jio Hotstar. Download the app now.